ಲೋಡಿಂಗ್ ಪಾಯಿಂಟ್ ಇನ್ 5 ಕಿಲೋಮೀಟರ್ ಐತೆ. ಫುಲ್ಲು ಜೋರಾಗಿ ಮಳೆ ಹೊಡೆದ್ಬಿಡ್ತು ಒಂದೇ ಸಾರಿ. ಮತ್ತೆ ತಾಡ್ಪಾಲ್ ಎಲ್ಲ ನೆಂದೋಯ್ತು, ಮತ್ತೆ ಪ್ಲಾಟ್ಫಾರ್ಮ್ ಎಲ್ಲ ನೆಂದೋಗೈತೆ. ಬಂದು ಪೇಪರ್ ಲೋಡ್ ಮಾಡಿರೋದು. ಒಟ್ಟು ಇವತ್ತು ಲೋಡ್ ಮಾಡೋ ಅಷ್ಟೊತ್ತಿಗಂತೂ ಸಾಕಾಗೋಯ್ತು ನಮ್ಗಂತೂ. ಗಾಡಿ ನೋಡಿ ಯಾವ ಥರ ಕಾಣ್ತಾ ಐತೆ. ಲುಕ್ ಗೋವಾದಲ್ಲಿ ಬರ್ತಾ ಇದ್ವಿ, ಅಣ್ಣ ಒಬ್ಬರು ಸಿಕ್ಕಿದ್ರು. ಬಟ್ ಬೈ ಕ್ಯಾ ನಾಮ್ ಹೈ? ನಾಗೇಶ್. ಆಪ್ಕಾ ಗಾಂವ್ ಇದರಿ ಏನಾ? ಗೋವಾ ಮೇ ಇನ್ನೊಂದು ಕಾರ್ ಇಲ್ಲೇ ಐತೆ. ಬಟ್ ಗೋವಾದವ್ರು ಇವರು. ಬಟ್ ನಮ್ಮ ವಿಡಿಯೋಸ್ ನೋಡ್ತಾರೆ, ತುಂಬಾ ಖುಷಿ ಆಯ್ತು ಕೇಳಿ. ನಮ್ ಗ್ರಾಚಾರ ಯಲ್ಲಾಪುರ ಘಾಟ್ ಹತ್ತಿಸ್ತಾ ಇದ್ವಿ. ಒಂದೇ ಸಾರಿ ಈ ಕಡೆಯಿಂದ ಹತ್ಬೇಕಾದ್ರೆ ಪ್ರೆಷರ್ ಅಲ್ವಾ, ಹಂಗಾಗಿ ಗಾಡಿದು ಓಸ್ ಪೈಪು ಕಳ್ಸ್ಕೊಂಡ್ ಕೆಳಗೆ ಬಂದ್ಬಿಡೈತೆ. ತೋರಿಸ್ತೀನಿ ಬನ್ನಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಅಂದರೆ ನಿನ್ನೆ ನೈಟು 2 ಗಂಟೆ ಖಾಲಿ ಮಾಡಿಕೊಂಡು ಬಂದು ಇಲ್ಲಿ ಭಾರತ್ ಬೆಂಜ್ ಶೋರೂಮ್ ಐತೆ. ಇದೊಂಥರ MIDC ಅಂದರೆ ಇಂಡಸ್ಟ್ರಿಯಲ್ ಏರಿಯಾ. ಮಹಾರಾಷ್ಟ್ರದಾಗ MIDC ಅಂತಾರೆ, ಗೋವಾದಾಗ ಇಂಡಸ್ಟ್ರಿಯಲ್ ಏರಿಯಾನೇ. ಇಲ್ಲಿ ಬಂದು ಅಡುಗೆ ಎಲ್ಲ ರೆಡಿ ಮಾಡಿದ್ದೀವಿ. ಪಲಾವ್ಗೆ ಇಟ್ಟಿದ್ದೀವಿ ಗಾಡಿಗೆಲ್ಲ. ಪಲಾವ್ ರೆಡಿ ಆಗ್ತಾಯಿದೆ. ಅಷ್ಟರಲ್ಲಿ ತೊಟ್ಟಿ ಕ್ಲೀನ್ ಮಾಡ್ಕೊಬೇಕು. ತಾಟ್ಪಲ್ಲೆಲ್ಲ ಹೆಂಗಂದ್ರೆ ಹಂಗೆ ಬಿಸಾಕಿ ಬಂದಿದ್ವಿ. ಅಲ್ಲಿಗೆ ಎಲ್ಲ ಒಳಗೆ ಹಾಕಿದ್ವಿ. ಬ್ರೋ ಎಲ್ಲಿಗೆ ಲೋಡು? ಬೆಂಗಳೂರು ಆಫ್ ಟು ಬೆಂಗಳೂರು. ಮತ್ತೆ ಬೆಂಗಳೂರು ಕಡೆ ಟ್ರಿಪ್ ಸ್ಟಾರ್ಟ್ ಮಾಡ್ತಾ ಇದ್ವಿ. ಇವತ್ತು ಸಂಡೇ, ಇವತ್ತು ಲೋಡ್ ಆಗಲ್ಲ ಅಂತ ಫಿಕ್ಸ್ ಆಗಿಬಿಟ್ಟಿದ್ವಿ. ಬಟ್ ನಮ್ಮ ಅದೃಷ್ಟಕ್ಕೆ ಯಾವುದೋ ಒಂದು ಲೋಡ್ ಸಿಕ್ತು. ಇದೇ ಲೋಡ್ ಮಾಡ್ಕೊಂಡು ಹೋಗೋಣ. ಬನ್ನಿ ಹೋಗೋಣ ಇವಾಗ. ಫಸ್ಟ್ ಇಲ್ಲಿಂದ ತಾಟ್ಪಾಲ್ ಎಲ್ಲ ರೆಡಿ ಮಾಡಿಕೊಂಡು ಲೋಡ್ ಹೊರಟಿದ್ದೀವಿ. ಗೋವಾಗೆ ಬರೋದು ಬೇಡ, ಸವಾಸ ಬೇಡ ಅನ್ಸ್ಬಿಡ್ತತೆ ಈ ದಗಗೆ, ಈ ಮಳೆಗೆ. ಅದು ಓಪನ್ ಗಾಡಿ ತಗೊಂಬಂದ್ರೆ ಹಿಂಸೆ. ಗೂಡನ ಇದ್ದಿದ್ರೆ 2 ತಿಂಗಳು ಸಾಂಗ್ಲಿಲ್ಲ ನೋಡ್ತಿದ್ರು ಬೇಜಾರಾಗಲ್ಲ ಬ್ರೋ. ಒಂದು ಟ್ರಿಪ್ಪಿಗೆ ಗೋವಾ ಬಂದರೆ ಬೇಜಾರಾಗ್ಬಿಡ್ತದೆ. ಲಾಸ್ಟ್ ಟೈಮ್ ನಾನು ಸಂದೀಪ ಬಂದು ಇನ್ಮೇಲೆ ಗೋವಾಗೆ ಬರಲ್ಲ ಅಂತ ಹೇಳೋಕೆ 1.5 ವರ್ಷ ಆಯಿತು ಬ್ರೋ. ಬಂದಿರಲಿಲ್ಲ, ಇವತ್ತೇ ಬಂದಿದ್ದು. ಒಳ್ಳೆ ಪಲಾವ್ ರೆಡಿ ಆಗಿದೆ ನೋಡಿ. ನಾವು ಮಾಡಿರೋ ಪಲಾವು ಹೆಂಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಒಳ್ಳೆ ಬ್ಯಾಟಿಂಗ್ ಶುರು ಮಾಡ್ತೀವಿ ಇವಾಗ. ಊಟ ಗೀಟ ಮಾಡಿಕೊಂಡು ಆರಾಮಾಗಿ ಹೋಗೋಣ ಬ್ರೋ ಲೋಡಿಂಗ್ಗೆ. ಭಾನುವಾರ ಆದರೂ ಲೋಡ್ ಮಾಡ್ತಾಯಿದ್ದೀವಿ. ಯಾಕೆ ಇಲ್ಲಿ ಇರೋಕ್ಕಾಗಲ್ಲ ಅಂತ. ಫಸ್ಟ್ ಇಲ್ಲಿಂದ ಹೋಗ್ಬೇಕು ಅಂತ. ಈಗ ಇಲ್ಲಿಂದ ಸೀದಾ ಲೋಡಿಂಗ್ ಪಾಯಿಂಟ್ಗೆ ಹೋಗ್ಬೇಕು. ಅಣ್ಣ ಬರೋಣ. ಅಣ್ಣ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕರು. ನಿಮ್ಮ ಹೆಸರು ಅಣ್ಣ? ನಿಮ್ಮ ಹೆಸರು? ವಿಶಾಲ್ ಅಂತ. ಕನ್ನಡದವ್ರೆ. ಈ ಗಾಡಿ ಓಡಿಸ್ತಾರೆ ಅಂತ ಗೋವಾದಲ್ಲಿ ಬೆಂಜು. ಹೆಂಗಿದೆ ನೋಡಿ ಟಿಪ್ಪರು, ಸಖತ್ತಾಗಿ ಇಟ್ಕೊಂಡಿದ್ದಾರೆ. ಸೂಪರ್ ಆಗೈತೆ ಗಾಡಿ. ಬನ್ನಿ ಇವಾಗ ಇಲ್ಲಿಂದ ಲೋಡಿಂಗ್ ಪಾಯಿಂಟ್ ಕಡೆ ಹೋಗೋಣ ನಾವು. ಇಲ್ಲಿಂದ ಒಂದು 40 ಕಿಲೋಮೀಟರ್ ಹೋಗ್ಬೇಕು. ಇಲ್ಲೇ ಆಲ್ಟ್ ಆಗಿದ್ರೆ ನಾಳೆ ಇದೇ ಕಂಪ್ನಿ ಇಲ್ಲೇ ಸುತ್ತಮುತ್ತನೇ ಲೋಡ್ ಆಗೋದು. ಬಟ್ ಇವತ್ತು ಆಲ್ಟ್ ಆಗೋ ಪೊಸಿಷನಲ್ಲಿ ನಾವಿಲ್ಲ. ಇದಾಗೆ ಸಾಕಾಗೋಗುತ್ತೆ. ಹೋಗಿ ಬಂದೆ 2000 ಡೀಸೆಲ್ ಹೋಗುತ್ತೆ. 2000 ಕಮ್ಮಿ ಉಳಿದ್ರೂ ಹೋಗ್ಲೇಬೇಕು. ಒಂದಿನ ಟೈಮು ಸೇವ್ ಆಗುತ್ತೆ. ಹಂಗಾಗಿ ಬ್ರೋ ಏನಂತೀರಾ? ನಿಂತಷ್ಟು ಲಾಸು. ಟೈರ್ ತಿರುಗ್ತಾ ಇದ್ರೆ ನಮ್ಮ ಜೋಬು ಫುಲ್ ಆಗ್ತಾ ಇರ್ತದೆ. ಹಿಂಗೆ ರೊಟೇಷನ್ ಆಗ್ತಾ ಇರ್ತದೆ. ಫುಲ್ ಏನಾಗಲ್ಲ, ಖಾಲಿ ಆಗುತ್ತೆ. ನಮ್ಮ ಕತೆಗಳು ಯಾಕೆ ಹೇಳ್ತೀರಾ? ಬನ್ನಿ ಹೋಗೋಣ. ಇಲ್ಲಿಂದ ಸೀದಾ ಪೋಂಡಾಗಲ್ಲ, ಇಲ್ಲಿಂದ ಇವಾಗ ನಾವಿರೋದು ಬಂದು ವರ್ಣ. ಇಲ್ಲಿಂದ ಹೋಂಡಾಗ ಹೋಗ್ಬೇಕು. ಹೋಂಡಾಗ ಹೋಗ್ಬೇಕು. ಗೋವಾ ಅಂತೂ ಎಷ್ಟು ಸಾರಿ ಬಂದ್ರು ಬೇಜಾರಾಗಲ್ಲ. ಯಾಕಂದ್ರೆ ಹೆಂಗಿರುತ್ತೋ ಹಂಗೆ ಇರ್ತದೆ, ಏನು ಚೇಂಜಸ್ ಇರಲ್ಲ. ಹೋದ ವರ್ಷ ಬಂದ್ರು ಅದೇ, 10 ವರ್ಷ ಬಂದ್ರು ಅದೇ, ಯಾವಾಗ ಬಂದ್ರು ಅದೇನೆ, ಸೇಮ್ ಹಿಂಗೆ ಇರ್ತದೆ. ಇನ್ನೇನು ಆಲ್ರೆಡಿ ಪೋಂಡ ಹತ್ತತ್ರ ಬಂದ್ವಿ. ಪೋಂಡ ಹೋಗೋಣ. ಪೋಂಡ ಹೋಗಿ ಅವ್ರು ಟ್ರಾನ್ಸ್ಪೋರ್ಟ್ ಅವ್ರ ಹತ್ರ ಮಾತಾಡಿಸ್ಕೊಂಡು ಅಲ್ಲಿಂದ ಹೋಂಡಾಗ ಹೋಗ್ಬೇಕು ಲೋಡ್ಗೆ. ಹೋಗೋಣ ಅಂತ. ನೀವು ನೋಡಿ ಎಷ್ಟು ಸಖತ್ತಾಗಿದೆ. ಕ್ಲೈಮೇಟ್ ಅಂದ್ರೆ ಸಖತ್ತಾಗೈತೆ ಇವಾಗ. ಬಟ್ ಏನ್ ಸಮಸ್ಯೆ ಅಂದ್ರೆ ದಗೆದು ಒಂದೇ ಸಮಸ್ಯೆ ಅಷ್ಟೇ. ನಿಂತಾಗ ಒಂಥರ ದಗೆ ಸ್ಟಾರ್ಟ್ ಆಗ್ಬಿಡ್ತದೆ, ಒಂಥರ ಹೀಟು. ಬನ್ನಿ ಇಲ್ಲಿಂದ ಸೀದಾ ಲೋಡಿಂಗ್ ಪಾಯಿಂಟ್ ಹೋಗೋಣ. ನಮ್ ಗ್ರಾಚಾರ ಹೆಂಗೈತೆ ಅಂದ್ರೆ ನಿಜವಾಗ್ಲು ಎಲ್ಲ ತಾಟ್ಪಾಲ್ ಎಲ್ಲ ಒಣಗಿಸಿ ಚೆನ್ನಾಗಿ ಹಾಕೊಂಡು ಲೋಡ್ ಪ್ಲಾಟ್ಫಾರ್ಮ್ ಎಲ್ಲ ಟ್ರೈ ಮಾಡ್ಕೊಂಡು ಲೋಡ್ಗೆ ಅಂತ ಬಂದ್ವಿ. ಲೋಡಿಂಗ್ ಪಾಯಿಂಟ್ ಇನ್ 5 ಕಿಲೋಮೀಟರ್ ಐತೆ. ಫುಲ್ಲು ಜೋರಾಗಿ ಮಳೆ ಹೊಡೆದ್ಬಿಡ್ತು ಒಂದೇ ಸಾರಿ. ಮತ್ತೆ ತಾಟ್ಪಾಲ್ ಎಲ್ಲ ನೆಂದೋಯ್ತು, ಮತ್ತೆ ಪ್ಲಾಟ್ಫಾರ್ಮ್ ಎಲ್ಲ ನೆಂದೋಗೈತೆ. ಏನು ಲೋಡ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಯಾಕಂದ್ರೆ ಪೇಪರ್ ರೋಲ್ಗೆ ಲೋಡ್ಗೆ ಹೋಗ್ತಾ ಇರೋದು. ಹಂಗಾಗಿ ಡ್ರೈ ಆಗ್ಬೇಕು. ಫುಲ್ಲು ಡ್ರೈ ಆಗೋವರೆಗೂ ಲೋಡ್ ಮಾಡಲ್ಲ. ಹಂಗೆ ಲೋಡ್ ಮಾಡ್ಕೊಂಡು ಹೋದ್ರೂ ಅಲ್ಲೇನ ಸ್ವಲ್ಪ ನೆಂದ್ರು ನಮ್ಮ ಬಾಡಿಗೆಗಳು ಕೊಡಲ್ಲ. ಅದೊಂದು ಸಮಸ್ಯೆ. ಹಂಗಾಗಿ ನೋಡಿಕೊಂಡು ಆರಾಮಾಗಿ ಲೋಡ್ ಮಾಡಿಸೋಣ. ಆದರೆ ಆಯಿತು, ಇಲ್ಲಾಂದರೆ ಇಲ್ಲ. ಮಳೆ ನಿಂತು ಸ್ವಲ್ಪ ಡ್ರೈ ಆಗೋವರೆಗೂ ಅಂತೂ ಲೋಡ್ ಮಾಡಿಸೋದು ಬೇಡ. ಎಲ್ಲ ಕ್ಲಿಯರ್ ಆದಮೇಲೆ ಲೋಡ್ ಮಾಡಿಸ್ಕೊಂಡು ಹೋಗೋಣ ಅಂತ. ನಮ್ಮ ಪಾಡು ಪರಿಸ್ಥಿತಿ ನೋಡಿ ಯಾವ ಥರ ಆಗೈತೆ ಅಂತ. ಮಳೆ ಬಿಡ್ತಾ ಇಲ್ಲ, ನಮ್ಮ ಲೋಡ್ ಆಗ್ತಾ ಇರಲಿಲ್ಲ ಇಷ್ಟೊತ್ತು. ಏನೇನೋ ಮಾಡಿ ಸದ್ಯಕ್ಕೆ ಫೈನಲ್ ಆಗಿ ಲೋಡ್ ಮಾಡಿಸಿದ್ದೀವಿ. ಗಾಡಿ ಸದ್ಯಕ್ಕೆ ನಮ್ಮ ಗಾಡಿ ಎಲ್ಲ ಐತೆ ನೋಡಿ.
ಲೋಡ್ ಮಾಡಿ ಸದ್ಯ ನಿಲ್ಸಿದ್ದೀವಿ ಕರೆಕ್ಟಾಗಿ. ಈಗ ಕಾಟಾಗ ಹಾಕ್ಸ್ಬೇಕು ಅಷ್ಟೇ, ಸ್ವಲ್ಪ ಹೈಟ್ ಬಂದೈತೆ. ಇದು ಬಂದು ಪೇಪರ್ ರೋಲ್ ಲೋಡ್ ಮಾಡಿರೋದು. ಒಟ್ಟು ಇವತ್ತು ಲೋಡ್ ಮಾಡೋ ಅಷ್ಟೊತ್ತಿಗಂತೂ ಸಾಕಾಗೋಯ್ತು ನಮಗಂತೂ. ಗಾಡಿ ನೋಡಿ ಯಾವ ಥರ ಕಾಣ್ತಾ ಐತೆ ಲುಕ್ಕು. ಈ ಕಡೆಯಿಂದನೇ ಬಿಡ್ಬೇಕನ್ಸುತ್ತೆ ನಾನು. ಲೋಡಿಂಗ್ ಎಲ್ಲ ಮಾಡ್ಕೊಂಡು ಇವಾಗ ಕಂಪ್ನಿಯಿಂದ ಬಿಡ್ತಾ ಇದೀವಿ. ಇಲ್ಲೇ ಫಿಲ್ಟರ್ ವಾಟರ್ ಇತ್ತು, ಇಲ್ಲೇ ಕ್ಯಾನಲ್ ಫುಲ್ ಇಟ್ಕೊಂಡ್ ಬಂದ್ವಿ. ಯಾಕಂದ್ರೆ ಮುಂದೆ ಹೋಗಿ ಗಾಡಿ ಊಟ ಗೀಟ ಮಾಡಕ್ ಬೇಕು. ನಿನ್ನೆ ಪರದಾಡೋದು ಬೇಡ ಅಂತ ಬನ್ನಿ ಇವಾಗ ಇಲ್ಲಿಂದ ಬಿಡೋಣ. ಇಲ್ಲಿಂದ ನಾನ್ ಸ್ಟಾಪ್ ಆಗಿ ಬಾರ್ಡರ್ ಕಡೆ ಹೋಗೋಣ ಕರ್ನಾಟಕ. ಏನೊಬ್ರು ಗೊತ್ತಿಲ್ಲ, ಏನೋ ರೋಡಲ್ಲಿ ಏನೋ ಬಿದ್ದಿರ್ಬೇಕು ಅನ್ಸುತ್ತೆ. ಹಂಗೆ ಗೋವಾದಲ್ಲಿ ಬರ್ತಾ ಇದ್ವಿ, ಅಣ್ಣ ಒಬ್ಬರು ಸಿಕ್ಕಿದ್ರು. ಬಟ್ ಬೈ ಕ್ಯಾ ನಾಮ್ ಹೈ? ನಾಗೇಶ್. ಆಪ್ಕಾ ಗಾಂವ್ ಇದರಿ ಏನಾ? ಇನ್ನೊಂದು ಕಾರ್ ಇಲ್ಲೇ ಐತೆ. ಬಟ್ ಗೋವಾದವ್ರು ಇವರು. ಬಟ್ ನಮ್ಮ ವಿಡಿಯೋಸ್ ನೋಡ್ತಾರೆ, ತುಂಬ ಖುಷಿ ಆಯ್ತು ಕೇಳಿ. ಕನ್ನಡ ಅಲ್ಪ ಸ್ವಲ್ಪ ಬಂದ್ರು ಬಟ್ ವಿಡಿಯೋ ನೋಡ್ತಾರೆ, ಅದೇ ಖುಷಿ. ಟೀಕೆ ಬೈ ಅವ್ರ ಪಾಪು ಜೊತೆ ಬಂದಿದ್ದಾರೆ. ಬ್ರೋ ठीक है ओके डिस्प्ले के पास आया ना फोन। हाँ मैं फोन करता हूँ। आने से पहले तुम ये करो, फ्री होगा क्योंकि मेरा कंपनी और घर नजदीक है, बाहर आ सकता हूँ मैं। ठीक आया तो मिलो। ओके 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 ठीक है, एयरपोर्ट में जाके आता हूँ। ओके ओके चलो बात, थैंक यू रुकने के लिए। ಗೋವಾದಲ್ಲಿ ಕೂಡ ನಮ್ಮ ಸಬ್ಸ್ಕ್ರೈಬರ್ಸ್ ತುಂಬಾ ಜನ ಇದ್ದಾರೆ. ಬೆಳಗ್ಗೆಯಿಂದ ಒಂದು 8 ಜನ ಸಿಕ್ಕರು ಅಂದ್ಕೊಳ್ಳಿ, ತುಂಬಾ ಖುಷಿ ಆಯ್ತು. ಅದರಲ್ಲೂ ನಾರ್ತ್ ಕರ್ನಾಟಕದವರೆಲ್ಲ ಬಂದು ಆಲ್ಮೋಸ್ಟ್ ಅಲ್ಲಿ ಗೋವಾ ಸೆಟ್ಲ್ ಆಗ್ತಾರೆ. ಇಲ್ಲಿ ಗೋವಾದಲ್ಲಿ ಗೋವಾ ಜನಕ್ಕಿಂತ ನಮ್ಮ ಕರ್ನಾಟಕದವರೇ ಜಾಸ್ತಿ ಇರೋದು, ಅದೊಂದು ಖುಷಿಯಾದ ವಿಚಾರ. ತುಂಬಾ ಜನ ಸಿಕ್ಕರು ಬೆಳಗ್ಗೆಯಿಂದ. ಹೋಗ್ತಾ ಅಲ್ಲಿ ಮತ್ತೆ ಹೈವೇಲಿ ಟಿಪ್ಪರ್ ಅವ್ರ ಅಣ್ಣ, ಮತ್ತೆ ಅದಕ್ಕಿಂತ ಮುಂಚೆ ವೇರಲ್ಲೆಲ್ಲ ಕೆಲಸ ಮಾಡ್ತಾರಂತ ಅವರೊಂದು 3 ಜನ ಸಿಕ್ಕಿದ್ರು. ಬಟ್ ಅವ್ರನ್ನೆಲ್ಲ ವಿಡಿಯೋಸ್ ಮಾಡೋಕ್ಕಾಗಿಲ್ಲ. ಬನ್ನಿ ಇವಾಗ ಇಲ್ಲಿಂದ ಮಡ್ಗಾವ್ ಬಂದ್ವಿ. ಇನ್ನೇನು ಮಡ್ಗಾವ್ ಪಾಸ್ ಮಾಡಿ ಸೀದಾ ಕಾರವಾರ ಕಡೆ ಹೋಗೋಣ. ಎಲ್ಲಿ ಸ್ಟಾಪು ಎಲ್ಲಿ ಆಲ್ಟಿಂಗ್ ಗೊತ್ತಿಲ್ಲ ಇನ್ನು. ಒಟ್ಟು ಕಾರವಾರ ಪಾಸ್ ಮಾಡಿದ್ಮೇಲೆ ಡಿಸೈಡ್ ಮಾಡೋಣ ಬನ್ನಿ. ದಿ ನೆಕ್ಸ್ಟ್ ಡೇ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಅಂದರೆ ನೆಕ್ಸ್ಟ್ ಡೇ. ನಿನ್ನೆ ನೈಟು ಗೋವಾ ಬಿಟ್ಟು ಸೀದಾ ಕಾರವಾರ ಕಡೆ ಬಂದ್ವಿ. ಶರದ್ರು ಗಾಡಿ ಓಡಿಸಿದ್ರು. ನಂಗೆ ಯಾಕೋ ಫುಲ್ ಸುಸ್ತಾಗ್ಬಿಟ್ಟಿದ್ದು, ಇವಾಗ ಮಲ್ಕೊಂಡ್ಬಿಟ್ಟಿದ್ದೆ. ಸದ್ಯಕ್ಕೆ ಕಾರವಾರ ಟೋಲ್ ಪಾಸ್ ಮಾಡಿ ಗಾಡಿನ ಇಲ್ಲಿ ಸೈಡ್ಗೆ ಹಾಕಿ ಇಲ್ಲೇ ಮಲಗಿಬಿಟ್ಟಿದ್ವಿ ನೈಟು. ಇವಾಗ ಕರೆಕ್ಟಾಗಿ ಟೈಮ್ ಬಂದು 10 ಗಂಟೆ. 9:30 ಎದ್ದು ಇಲ್ಲ ವಾಶ್ರೂಮ್ಸ್ ಎಲ್ಲ ಇತ್ತು, ಹೋಗಿ ಫ್ರೆಶ್ ಆಫ್ ಆಗಿ ಇವಾಗ ಬಂದು ಗಾಡಿ ಎತ್ತಾ ಇದ್ದೀವಿ. ನೈಟು ಸಿಕ್ಕಾಪಟ್ಟೆ ಜಾಸ್ತಿ ಮಲಗಿಬಿಟ್ಟಿದ್ದೀವಿ. ಹೆಚ್ಚು ಕಮ್ಮಿ ತುಂಬ ಅಂದರೆ ತುಂಬ ಅಂದ್ಕೊಳ್ಳಿ. ಮಾಮೂಲಾಗಿ ನಮ್ಮ ಕಡೆ ಆಗಿದ್ರೆ 6 ಗಂಟೆ 7 ಗಂಟೆ ಬಿಸಿಲಿಗೆ ಎಚ್ಚರ ಆಗ್ಬಿಡೋದು. ಇಲ್ಲಿ ಕ್ಲೈಮೇಟ್ ಹೆಂಗಿದೆ ಅಂದರೆ 10 ಗಂಟೆ ನೋಡಿ, ಇವಾಗಿನ ಸೂರ್ಯ ಹುಟ್ಟಿದಾನೇನೋ ಅನ್ನೋ ಥರ ಇದೆ. ಹಂಗಾಗಿ ಎಚ್ಚರನೇ ಆಗಿಲ್ಲ. ಇವಾಗ 9:30 ಎದ್ದು ಬಿಡ್ತಾ ಇದ್ದೀವಿ. ಏನಿವತ್ತು ಎಷ್ಟೊತ್ತಿದ್ರು ಖಾಲಿ ಆಗಲ್ಲ. ನಾನು ಹೋಗ್ಬಿಟ್ಟು ದುರ್ಗದಲ್ಲಿ ಹೇಳ್ಕೊತೀನಿ, ಶರದ್ರು ಖಾಲಿ ಮಾಡ್ತಾರೆ. ನಂಗೆ ಸ್ವಲ್ಪ ಕೆಲ್ಸಗಳಿದಾವೆ. ಇನ್ನೊಂದು ವಾರ ಅಷ್ಟಕ್ಕಷ್ಟೇ ಬ್ಲಾಗ್ಸು. ಆಮೇಲೆ ಒಂದು ದೊಡ್ಡ ಸರ್ಪ್ರೈಸ್ ಜೊತೆ ಕಮ್ಮಿಂಗ್ ಸೂನ್, ಒಳ್ಳೆ ಕಮ್ಬ್ಯಾಕ್ ಜೊತೆ ಮತ್ತೆ ವಾಪಸ್ ಬರ್ತೀನಿ. ಇನ್ನೊಂದು ವೀಕ್ ಎಲ್ಲ ಒಂದು 15 ಡೇಸ್ ಕೂಡ ಆಗ್ಬೋದು, ಹೇಳೋಕ್ಕಾಗಲ್ಲ. ಒಟ್ಟು ಬರ್ತೀವಿ. ಈಗ ಸದ್ಯಕ್ಕೆ ಬರೀ ಇಲ್ಲಿಂದ ಬಿಡೋಣ. ಡೀಸೆಲ್ ಹಾಕ್ಸೋಣ ಅಂತ ಪೆಟ್ರೋಲ್ ಬಂಕ್ ಹೋಗಿ ಬಂದ್ವಿ. ಡೀಸೆಲ್ ಹಾಕ್ಸಿದ್ದೆ ಆಯಿತು, ಫುಲ್ ಟ್ಯಾಂಕ್ ಕೊಡ್ಸಿದ್ದಾಯಿತು. ನೋಡ್ಬೋದು ಫುಲ್ ಟ್ಯಾಂಕ್ ಆಯಿತು. ಈಗ ಇಲ್ಲಿಂದ ಬಿಡೋಣ ಅಂದರೆ ಮಳೆ ಸ್ಟಾರ್ಟು. ಮಳೆ 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 ಬಿಡಂಗೇ ಇಲ್ಲ. ಏಮ್ರಾ ಏನಂತೀರ ಈ ಮಳೆ ಬಗ್ಗೆ? ಮಳೆ ಅಂತೂ ನಿಲ್ತಾ ಇಲ್ಲ. ಘಾಟ್ ಹತ್ತಿಸ್ತಾ ಇದೀವಿ. ಇನ್ನು ಘಾಟ್ ಸ್ಟಾರ್ಟ್ ಆಗಿಲ್ಲ, ಇನ್ನು ಪ್ಲೇನಲ್ಲೇ ಇದೀವಿ. ಮುಂದೆ ಹೋಗಿ ಘಾಟ್ ಹತ್ತಿಸ್ಬೇಕು. ಹೋಗಿ ಒಳ್ಳೆ ಟಿಫನ್ ಮಾಡ್ಬೇಕು. ಇನ್ನ ಟಿಫನ್ ಮಾಡಿಲ್ಲ. 10:30 11 ಗಂಟೆ ಆದ್ರೂ ನಿನ್ನೆ ಇವತ್ತು. ಕೈ ಹಾಕಿ ಬ್ರೋನ್ಗೆ ಬಂದೇ ಬರ್ತಾನೆ. ಏನ್ ಮಳೆ ಗುರು, ನಿಲ್ತಾನೆ ಇಲ್ಲ. ಹೋಗೋಣ. ಈ ಟೈಮಲ್ಲಿ ಏನು ಮಾಡೋಕ್ಕಾಗಲ್ಲ. 3 ತಿಂಗಳಲ್ಲಿ ಯಾವಾಗ ಮಳೆ ಬರುತ್ತೋ ಯಾವಾಗ ಹೋಗುತ್ತೋ ಏನು ಹೇಳೋಕ್ಕಾಗಲ್ಲ. ಯಾವುದೋ ಸುಬೋಜಾ ಹೋಟೆಲ್ ಐತಂತ ಇನ್ನು 14 ಕಿಲೋಮೀಟ್ರಲ್ಲಿ. ಅಲ್ಲೋಗಿ ಟಿಫನ್ ಮಾಡ್ಕೊಂಡು ಹೋಗೋಣ ಬ್ರೋ. ತಿಂಡಿ ತಿಂದಿಲ್ಲ, 11 ಆಯಿತು ಇವತ್ತು. ಬೇಗ ಟಿಫನ್ ಮಾಡ್ಕೊಂಡು ಹೋಗ್ಬೇಕು. ಒಳ್ಳೆ ಇಡ್ಲಿ ಸಾಂಬಾರು ತಿಂದಿದ್ದಾಯಿತು ನೋಡಿ. ಎಲ್ಲ ಸಾಂಬಾರೆಲ್ಲ ಖಾಲಿ ಮಾಡಿದ್ದೀವಿ. ಇವಾಗ ಸ್ವಲ್ಪ ಕೇಸರಿ ಬಾತ್ ಹೇಳಿದ್ವಿ, ಅದನ್ನು ತಿಂತಾಯಿದ್ದೀವಿ. ಕೇಸರಿ ಬಾತ್ ಸ್ವೀಟು, ಸ್ವಲ್ಪ ಖಾರ ತಿಂದ್ಕೊಂಡು ಇಲ್ಲಿಂದ ಹೊರಡೋಣ ಅಂತ ಟಿಫನ್ಗೆ ಇವತ್ತು. ಹೋಗ್ಬಿಟ್ಟು ಒಳ್ಳೆ ಟಿಫನ್ ಮಾಡ್ಕೊಂಬಂದ್ವಿ. ತೋರಿಸಿದ್ನಲ್ಲ ಬಟ್ಲು ಅದರಲ್ಲಿ ಇಡ್ಲಿ ಕೊಟ್ಟಿದ್ದು, ತಿನ್ಕೊಂಬಂದಿದ್ದಾಯಿತು. ಇಲ್ಲಿ ಗಾಡಿ ನಿಲ್ಸೋಗಿದ್ವಿ. ಏನಪ್ಪ ಸಮಸ್ಯೆ ಅಂದರೆ ಈ ಗ್ಯಾಪ್ ಒಳಗೆ, ಡೋರ್ ಗ್ಯಾಪ್ ಒಳಗೆ ನೀರು ಹೋಗ್ಬಿಟ್ಟೈತೆ. ಇಲ್ಲಿ ತೋರಿಸ್ತೀನಿ ಬನ್ನಿ. ಅದನ್ನು ಹತ್ರಕ್ಕೆ ಹೋಗಿ. ಏನಾಗಲ್ಲ ಬ್ರೋ, ಶರತ್ ಬ್ರೋ. ಹಾಂ ನೋಡಿ, ಇಲ್ಲಿ ಕಾಣುತ್ತಾ ಇಲ್ಲ ಗೊತ್ತಿಲ್ಲ.
ಕಾಣಲ್ಲ ಕ್ಯಾಮ್ರಾದಲ್ಲಿ. ಆ ರೋಲ್ ಒಳಗೆ ನೀರು ಹೋಗೈತಿ, ಗ್ಯಾಪಲ್ಲಿ ಹೋಗೈತಿ. ಗ್ಯಾಪಲ್ಲಿ ಏನು ಮಾಡೋಕ್ಕಲ್ಲ, ಪ್ರತಿಯೊಂದು ಗಾಡಿಗೂ ಈ ಥರ ಗ್ಯಾಪ್ ಇದ್ದೇ ಇರ್ತದೆ ಡೋರಲ್ಲಿ. ಅಲ್ಲಿ ನೀರು ಹೋಗುತ್ತೆ. ಇಲ್ಲಾಂದ್ರೆ ತಾಟ್ಪಲ್ ಫುಲ್ ಬಿಟ್ಟರೆ ಕತ್ರಿ ಹೊಡಿಯೋಕೆ ಉಗ್ಸಿಗಲ್ಲ ನಮಗೆ, ಅದೊಂದು ಸಮಸ್ಯೆ. ನಾವಿಲ್ಲಿ ಫುಲ್ ಪ್ಯಾಕ್ ಮಾಡಿಸಿರೋದ್ರಿಂದ ಏನು ಮಾಡೋಂಗಿಲ್ಲ. ಬನ್ನಿ, ದೇವ್ರಿಟ್ಟಿದ್ದಾಗುತ್ತೆ ನೋಡ್ಕೊಳ ಮುಂದೆ. ಅಲ್ಲಲ್ಲಿ ಈ ಥರ ರೋಡ್ ಹಂಗೆ ಬಿಟ್ಬಿಟ್ಟಿದ್ದಾರೆ ನೋಡಿ. ಯಾವ ರೇಂಜಿಗೆ ಗುಂಡಿ ಅಂದರೆ ಗಾಡಿ ಮಲ್ಕೊಂಡು ಎದ್ದೇಳ್ತವೆ. ಆ ಕಡೆ ಗುಂಡಿ ಎಳ್ಕೊಂಡು ಹೋಗ್ಬಿಡೈತೆ. ಅಲ್ಲಿ ಲೆಫ್ಟಲ್ಲಿ ಏನೂ ಇಲ್ಲ, ಸುಮ್ಮನೆ ಮಣ್ಣದು. ಮಿಡ್ಲಲ್ಲೇ ಹೋಗ್ಬೇಕು ಆದಷ್ಟು. ಎಲ್ಲಿ ಬಿಡ್ತೀರಾ ಗಾಡಿ ನೋಡಿ ನೀವೇ. ರೈಟ್ಗೆ ಎಳ್ಕೊಂಡು ಹೋಗ್ಬೇಕು ಅಷ್ಟೇ, ಗಾಡಿ ಯಾರೂ ಇಲ್ಲ ನೋಡಿ. ಜಾಸ್ತಿನೂ ರೈಟ್ಗೂ ಹೋಗಂಗಿಲ್ಲ ನೋಡಿ. ಅದು ಹೆಂಗೈತೆ ಬ್ರೋ, ಮಣ್ಣು ಸೀದಾ ಎಳ್ಕೊಂಡು ಹೋಗ್ಬಿಡ್ತದೆ ಬ್ರೋ ಗಾಡಿ. ಇಲ್ಲ ಬ್ರೋ, ಇಲ್ಲೇ ಇದ್ದೀನಿ, ದೂರ ಇದ್ದೀನಿ, ಟೆನ್ಷನ್ ತಗೊಂಬೇಡ್ರಿ. ಈ ಥರ ಇದ್ರೆ ಭಾರಿ ಹಿಂಸೆ. ಒಳ್ಳೆ ರೋಡ್ ಇದು, ಇತ್ತೀಚೆಗೆಲ್ಲ ಚೆನ್ನಾಗಿ ಮಾಡಿದ್ದಾರೆ ರೋಡು. ಬಟ್ ಸ್ವಲ್ಪ ದೂರ ಹಂಗಂಗೆ ಬಿಟ್ಬಿಟ್ಟಿದ್ದಾರೆ, ಅದೇ ಹಿಂಸೆ ನೋಡಿ. ಇಲ್ಲೆಲ್ಲ ಟಾಪ್ ಆ್ಯಂಡ್ ಟಾಪ್ ಆಗೈತೆ, ಇದ್ದೇ ಥರ ಐತೆ ಎಲ್ಲ ಪೂರ ಗಾಡಿ ಫುಲ್ಲು ರೋಡು. ಅಲ್ಲಿ ಮಾತ್ರ ಸ್ವಲ್ಪ ಆ ಥರ ಒಂದು 5-6 ಜಾಗ ಇದಾವಲ್ಲ ಬ್ರೋ, ಹೆಚ್ಚು ಕಮ್ಮಿ. ಒಳ್ಳೆ ವ್ಯೂ, ಒಳ್ಳೆ ವೆದರು, ಒಳ್ಳೆ ಮಜಾ ಬರ್ತೈತೆ ಗಾಡಿ ಓಡ್ಸಕ್ಕೆ ಒಳ್ಳೆ ಘಾಟಲ್ಲಿ. ನಮ್ಮ ಜೊತೆ ಅದ್ಯಾವುದೋ ಭಾರತ್ ಬೆನ್ಸ್ BS3 ಒಂದು 12 ವೀಲು, ಅದಕ್ಕೂ ನಮಗೂ ಫುಲ್ ಕಾಂಪಿಟೇಷನ್ ಬ್ರೋ. ಅದು ಹಿಂಗೆ ಓಡ್ತದೆ ಬ್ರೋ ಗಾಡಿ, ನಮ್ಮ ಗಾಡಿ ಹಂಗೆ ಓಡಲ್ಲ. BS6 BS3ನೇ. ಥರ್ಡ್ ಗೇರ್ಗೆ ಹಾಕಿ ಬಿಟ್ಬಿಟ್ಟಿದೀವಿ ಗಾಡಿ. ನಿಧಾನಕ್ಕೆ ಘಾಟ್ ಹಚ್ಕೊಂಡು ಹೋಗ್ತಾ ಇದೀವಿ, ನೋಡ್ಬೋದು. ಒಳ್ಳೆ ವ್ಯೂ, ಒಳ್ಳೆ ಫಾಗ್ ಇತ್ತು ಇಷ್ಟತ್ತು. ಇವಾಗ ಸ್ವಲ್ಪ ಕಮ್ಮಿ ಆಯಿತು. ಏನಂದರೆ ಕ್ಯಾಮ್ರಾದಲ್ಲಿ ಅಷ್ಟು ಕ್ಲೀನಾಗಿ ಫೋಕಸ್ ಆಗಲ್ಲ ಫಾಗು. ಡೈರೆಕ್ಟಾಗಿ ಕಣ್ಣಿಂದ ನೋಡಿದ್ರೆ ಕ್ಲೀನಾಗಿ ಫಾಗ್ ಕಾಣುತ್ತೆ. ಮಳೆ ಅಂತೂ ನಿಲ್ತಾನೆ ಇಲ್ಲ, ಜಿಟಿ ಮಳೆ ಹಿಡ್ಕೊಂಬಿಟ್ಟೈತೆ. ಸೀದಾ ಹುಬ್ಳಿಗೆ ಹೋಗೋಣ ಅಂತ ಬಂದಿದ್ದು ರೋಡಲ್ಲಿ ಬೇಡ, ಬಂದು ಯಲ್ಲಾಪುರ, ಮುಂಡಗೋಡು, ಹಿಂಗೆ ಬಂಕಾಪುರ ಟೋಲ್ಗೆ ಒಂದು ರೋಡ್ ಹೋಗುತ್ತೆ. ಬಟ್ ಆ ರೋಡ್ ಸಿಕ್ಕಾಪಟ್ಟೆ ಕಚ್ಚ. ಈ ಟನ್ನೇಜ್ ತುಂಬ್ಕೊಂಡು ಆ ರೋಡಲ್ಲಿ ಹೋಗೋಕ್ಕಾಗಲ್ಲ. ಸೀದಾ ಹುಬ್ಳಿ ಹೋಗಿ ಬೈಪಾಸ್ ಟು ಬೈಪಾಸೇ ಹೋಗೋಣ ಅಂತ ಪ್ಲಾನ್ ಮಾಡಿದ್ದೀವಿ. ಸೀದಾ ಹುಬ್ಳಿ ಕಡೆ ಹೋಗೋಣ ಬನ್ನಿ. ನಮ್ಮ ಗ್ರಾಚಾರ ಯಲ್ಲಾಪುರ ಘಾಟ್ ಹತ್ತಿಸ್ತಾ ಇದ್ವಿ. ಒಂದೇ ಸಾರಿ ಈ ಕಡೆಯಿಂದ ಹತ್ಬೇಕಾದ್ರೆ ಪ್ರೆಷರ್ ಅಲ್ವಾ, ಹಂಗಾಗಿ ಗಾಡಿದು ಓಸ್ ಪೈಪು ಕಳ್ಸ್ಕೊಂಡು ಕೆಳಗೆ ಬಂದುಬಿಡೈತೆ. ತೋರಿಸ್ತೀನಿ ಬನ್ನಿ. ಗಾಡಿಗೆ ಪ್ರೆಷರ್ ಆಗಿ ಹತ್ತಿಸ್ತೀವಲ್ಲ, ಹಂಗಾಗಿ ಈ ಥರ ಸಮಸ್ಯೆಗಳು ಆವಾಗ ಆಗ್ತವೆ. ಹೊರಗಿಂದ ಆಗ್ತದೆ, ಅದು ಲೂಸ್ ಮಾಡ್ಕೊಳ್ತೀನಿ ಹೇಳ್ತೀನಿ. ಸ್ಪಾನರ್ ಐತೆ ಅದರದ್ದು, ಅದೊಂದು ಸ್ವಲ್ಪ ನಾವೇ ರೆಡಿ ಮಾಡ್ಕೊಂಡು ಹೋಗ್ಬೇಕು. ಬರ್ತಿಲ್ವಾ? ನೋಡಿ, ಇದನ್ನು ಫುಲ್ಲು ರೆಡಿ ಮಾಡಿದ್ದಾಯಿತು. ಗಾಡಿ ಫೈನಲಿ ಓಕೆ. ಕ್ಯಾಬಿನ್ ಎದ್ದಾಗ ಈ ಲಾಕ್ನ ಯಾವಾಗೂ ಈ ಥರ ಲಾಕ್ ಮಾಡಬೇಕು. ಇಳಿಸ್ಬೇಕಾರೆ ಡೌನ್ ಮಾಡಿ ಇಳಿಸ್ಬೇಕು. ಭಾರಿ ಇಂಪಾರ್ಟೆಂಟು. ನಾವು ಗಾಡಿ ಕೆಳಗೆ ಹೋಗ್ತೀವಂದ್ರೆ ಇದನ್ನು ಮೇಲೆ ಎತ್ತೆ ಗಾಡಿ ಕೆಳಗೆ ಹೋಗ್ಬೇಕು. ಏನು ಬ್ರೋ? ಹಾಂ, ಹಾಕಿ ಬಿದ್ದಿತ್ತಂತೆ. ಮುಂದೆ ಹೂ ಕಟ್ಟಾಗುತ್ತೆ, ಬೆಡ್ಡಿಂಗ್ ಬೋಲ್ಟ್ಗಳು ಕಟ್ಟಾಗಿ ಬಿದ್ದಿರ್ತದೆ. ಹಾಂ, ಏನು ಕೆಲ್ಸಕ್ಕೆ ಬರಲ್ಲ ನೋಡಿ. ಹೌದು, ನಿಜಾನ ಬ್ರೋ. ಇಲ್ಲಿದ್ದಾಗೆ ಹೆಂಗೈತೆ ಅಂದರೆ ಮಳೆ ಬರ್ತಾಯಿತ್ತೆ, ಕೂಲಾಗಿರ್ಬೇಕು ನಾವು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ 5 ನಿಮಿಷ ಕೆಲಸ ಮಾಡಿದಕ್ಕೆ ನೋಡಿ. ಕಷ್ಟಪಡ್ಬೇಕು. ಹಾಂ, ಅದಕ್ಕೆ ಡ್ರೈವರ್ ಹಾಕಿನ ಮುಂಚೆ ಚಿಕ್ಕ ಪುಟ್ಟ ಗಾಡಿ ಕೆಲಸ ತಿಳ್ಕೊಂಡಾಗಿ. ಏನಾನ ನಾವು ಯಾರಿಗಾನ ಹೇಳಕ್ ಹೋದ್ರೆ ನಮ್ಮ ಮೇಲೆ ತಿಕ್ಕ ಹುರ್ಕೊಂತೀರ. ಯಾಕಂದ್ರೆ ಎಲ್ಲ ಗೊತ್ತಿರಬೇಕು. ಕುಂತ ಮೇಲೆ ಬಂದಿದ್ದು ನಾನು. ಫಸ್ಟ್ ಗಾಡಿ ತರೋದು ದೊಡ್ಡದಲ್ಲ, ಓಡಿಸೋದು ದೊಡ್ಡದಲ್ಲ. ಇವಾಗ ಅಕಸ್ಮಾತಾಗಿ ಗೊತ್ತಿರೋರ್ಗಂತೂ ಅದು ರೆಡಿ ಮಾಡ್ಕೊಂಡು ಹೋಗ್ತಾರೆ. ಆಲ್ಮೋಸ್ಟ್ ಅಲ್ಲಿ 50% ಗೊತ್ತಿರ್ತದೆ. ಹೊಸ್ದಾಗಿ ಡ್ರೈವಿಂಗ್ ಫೀಲ್ಡಿಗೆ ಬಂದಿರೋರಿಗೆ ಓಸ್ ಪೈಪ್ ಏನು ಅನ್ನೋದೇ ಗೊತ್ತಿರಲ್ಲ. ಏನಂತೀರ? ಅವ್ರಿಗೆಲ್ಲ ಅಣ್ಣ ಗಾಡಿ ಪಿಕಪ್ ಅಂತ ಎಲ್ಲ ಬಾರಣ ಶೋರೂಮವ್ರಿಗೆ ಫೋನ್ ಮಾಡ್ತಾರೆ. ಅವ್ರು ಬಂದು ಒಂದು ಕ್ಲಾಂಪ್ ಟೈಟ್ ಮಾಡೋಕ್ಕೆ 1000, 2000, 3000 ಬಿಲ್ ಮಾಡ್ತಾರೆ. ಮತ್ತು ಇಲ್ಲೇ ನಿಂತ್ಕೊಂಡಿದ್ದು ಒಂದು ದಿನ ವೇಸ್ಟು. ಇವೆಲ್ಲ ಆಗ್ತವೆ. ಹಂಗಾಗಿ ಗಾಡಿ ಕೆಲಸ ಗೊತ್ತಿರ್ಬೇಕು. ಫಸ್ಟು ನೀರು ಕೊಡಿ ಬ್ರೋ, ಮಕ್ಕಳಿಗೆ ತೊಳ್ಕೊಂಡು ಹೋಗೋಣ. ರೋಡಲ್ಲಿ ಗಾಡಿ ಬ್ರೇಕ್ ಡೌನ್ ಆದರೆ 5 ನಿಮಿಷದ ಕೆಲಸ ಆಗಲಿ 10 ನಿಮಿಷದ ಕೆಲಸ ಆಗಲಿ ಈ ಥರ ಬ್ರೇಕ್ ಡೌನ್ ಸಿಗ್ನಲ್ಸ್ ತೋರಿಸೋದು ನಮ್ಮ ಕರ್ತವ್ಯ. ಕಿತ್ತಾಕ್ಬಿಡಿ ಬ್ರೋ ಅದನ್ನ. ಗಾಡಿ ರೆಡಿ ಆದಮೇಲೆ ಸ್ಮೂತಾಗಿ ಮೂವ್ ಆಗ್ತಾಯಿತ್ತು ನೋಡಿ. ಅವಾಗ ಸ್ವಲ್ಪನೂ ಪಿಕಪ್ ತಗೊಳ್ಳಿ. ಏನ್ ಬ್ರೋ, ಏನೋ ಹೇಳ್ತಿದ್ದ ಅವಾಗಲೇ ಗಾಡಿ ಘಾಟಕ್ಕೆ ಬಂದರೆ ಏನಕ್ಕೆಲ್ಲ ಒಂದು ಫಿಕ್ಸ್ ಅಲ್ಲ.
ಅದೇನ್ ಗ್ರಾಚಾರನೋ ಗೊತ್ತಿಲ್ಲ. ಘಾಟಕ್ಕೆ ಬಂತು ಅಂದ್ರೆ ಮಾತ್ರ 100% ಗಾಡಿ ಸ್ಟಾಪ್ ಆಗೇ ಆಗುತ್ತೆ. ನಿಂತ್ಕೊಂಡೈತೆ, ಏನು ಮಾಡೋಕ್ಕಾಗಲ್ಲ. ಬನ್ನಿ ನಿಧಾನಕ್ಕೆ ಘಾಟ್ ಹಚ್ಕೊಂಡು ಹೋಗೋಣ. ಈ ಥರ ಏನಾರ ಚಿಕ್ಕ ಪುಟ್ಟ ಇನ್ಫಾರ್ಮೇಟಿವ್ ವಿಡಿಯೋಗಳು ಹಾಕೋದ್ರಿಂದ ಜನಗಳು ಕಮೆಂಟ್ ಹಾಕೊಂಡು ನೋಡ್ಬೇಕು. ಇವ್ರಿಗೊಬ್ಬನೇ ಇದು ಒಬ್ಬನಿಗೆ ಗೊತ್ತಿರೋದು, ಇನ್ಯಾರಿಗೂ ಏನು ಗೊತ್ತೇ ಇಲ್ಲ ಅನ್ನಂಗೆ ಹೇಳ್ಕೊಡ್ತಾನೆ. ಗೊತ್ತಿರೋ ಇದ್ರೆ ಸಾಕು, ಗೊತ್ತಿಲ್ಲದಾರ ತಿಳ್ಕೊಂತಾರೆ ಅಂತ ನಾವು ಅನುಭವಿಸಿರೋ ಕಷ್ಟ ಬೇರೆ ಅನುಭವಿಸೋದು ಬೇಡ ಅಂತ ವಿಡಿಯೋ ಹಾಕೋದಷ್ಟೇ. ಅದು ಬಿಟ್ಟು ಗೊತ್ತಿದ್ರೆ ಎಲ್ಲ ತುಂಬ್ಕೊಂಡು ಇದ್ರೆ ಆಯ್ತು. ಸುಮ್ಮನೆ ಒಂದು ಕಮೆಂಟ್ ಕಕ್ಕ ಮಾಡೋದಲ್ಲ. ಇಲ್ಲಿಂದ ಹೋಗೋಣ ಸೀದಾ. ಒಳ್ಳೆ ಹಿಮಾಚಲ್ ವ್ಯೂ ಬರ್ತಾ ಇತ್ತು ಬ್ರೋ, ವೈಬು. ಹಿಮಾಚಲ್ ಪ್ರದೇಶ್ ವೈಬ್ ಬರ್ತಾ ಐತಿ. ಮಳೆ 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 ಬರ್ತಾ ಐತೆ ಅಂದ್ರೆ ಯಾವ ರೇಂಜಿಗೆ ಬರ್ತಾ ಇತ್ತು ಅಂದ್ರೆ ಗಾಡಿ ಓಡ್ಸಕ್ ಆಗ್ತಾ ಇಲ್ಲ. ಆ ರೇಂಜಿಗೆ ಮಳೆ, ಏನೇನು ಕಾಣಿಸ್ತಾನೆ ಇಲ್ಲ. ಆ ರೇಂಜಿಗೆ ಮಳೆ. ಯಪ್ಪ 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 ನೋಡಿ, ಗುಂಡಿಗಳು ಇದ್ರೂ ಕಾಣಿಸ್ತಾ ಇಲ್ಲ. ಸಖತ್ತು ಅಂದ್ರೆ ಸಖತ್ತು ಮಳೆ ಬರ್ತಾ ಇದೆ ಘಾಟಲ್ಲಿ. ಇನ್ನೇನು ಘಾಟ್ ಆಲ್ಮೋಸ್ಟ್ ಅಲ್ಲಿ ಹತ್ತಿದೀವಿ. ಇನ್ನು ಸ್ವಲ್ಪ ಇನ್ನೊಂದು 2-3 ಕಿಲೋಮೀಟರ್ ಇರ್ಬೇಕು ಅಷ್ಟೇ ನನ್ನ ಪ್ರಕಾರ. ಘಾಟೆಲ್ಲ ಹಚ್ಕೊಂಡು ಅಲ್ಲಿಂದ ಸೀದಾ ಹುಬ್ಳಿ ಎಲ್ಲ ಪಾಸ್ ಮಾಡಿಕೊಂಡು ಡೈರೆಕ್ಟಾಗಿ ಹರಿಹರ ಬೈಪಾಸ್ಗೆ ಬಂದು ಊಟ ಮಾಡ್ತಾ ಇದೀವಿ. ಎಗ್ ರೈಸು, ಒಳ್ಳೆ ಎಗ್ ರೈಸ್ ತಿನ್ಕೊಂಡು ಹೋಗೋಣ. ಇಲ್ಲಿ ಸಖತ್ತಾಗಿರುತ್ತೆ ಎಗ್ ರೈಸ್ ಅಂತ ಇಲ್ಲಿ ನಿಲ್ಸಿದ್ದೀವಿ. ಯಾಕೋ ಹಗ್ಗನೂ ಅಷ್ಟೇ ಸಿಕ್ಕಾಪಟ್ಟೆ ಲೂಸ್ ಆಗಿಬಿಟ್ಟಿದೆ ಫ್ರಂಟ್ ಸೈಡು. ಇದೆಲ್ಲ ನೋಡಿ ಎಷ್ಟು ಹಗ್ಗ ಲೂಸ್ ಆಗೈತೆ ಅಂದರೆ ಟಾರ್ಪಲೆಲ್ಲ ಆರ್ತಾ ಇತ್ತು ಗಾಳಿಗೆ. ಹಂಗಾಗಿ ಟೈಟ್ ಮಾಡೋಣ ಅಂತ ಒಂದು 4 ಹಗ್ಗ ಎಕ್ಸ್ಟ್ರಾ ಆಗ್ತಾಯಿದೆ. ಶರತ್ರು ಹತ್ತಿದಾರ ಮೇಲಕ್ಕೆ 4 ಹಗ್ಗ ಎಕ್ಸ್ಟ್ರಾ ಹಾಕ್ಕೊಂಡು ಹೋಗ್ಬೇಕು ಇವಾಗ ಇಲ್ಲಿಂದ. ಫೈನಲ್ ಆಗಿ ಅಲ್ಲಿಂದ ಸೀದಾ ದುರ್ಗಾ ಬೈಪಾಸ್ಗೆ ಬಂದು ಗಾಡಿಯಿಂದ ನಾನು ಕೆಳಗೆ ಇಳಿದಿದ್ದೀನಿ. ಇವಾಗ ಮನೆ ಕಡೆ ಹೋಗ್ಬೇಕು. ಬಾಯ್ ಬ್ರೋ, ಶರತ್ ಬ್ರೋ, ಬಾಯ್. ಗಾಡಿನ ಕಳಿಸಿ ನಾವು ಮನೆ ಕಡೆ ಹೋಗೋಣ. ಈ ವ್ಲಾಗ್ ಕೂಡ ಇಲ್ಲಿಗೆ ಮುಗಿಸೋ ಅಂತ ಸಮಯ ಕೂಡ ಆಯಿತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಚಾನಲ್ ಹೊಸ್ದಾಗಿ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ಥರ ಸಪೋರ್ಟ್ ಮಾಡ್ತಾರಿ. ಓಕೆ, ಎಲ್ರಿಗೂ ಬಾಯ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್.